ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಇವತ್ತು 3ನೇ ದಿನ ಎರಡೂ ಸೈನ್ಯಗಳ ವ್ಯೂಹ ರಚನೆ ಮತ್ತು ಘೋರ ಯುದ್ಧ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಯುದ್ಧದ 3ನೇ ದಿನ ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಯಾವಾಗ ರಾತ್ರಿಯಾಗಿ ಬೆಳಕಾಯ್ತೋ ಆಗ ಭೀಷ್ಮರು ತಮ್ಮ ಸೈನ್ಯಕ್ಕೆ ರಣಭೂಮಿಗೆ ಹೊರಡೋದಕ್ಕೆ ಆಜ್ಞೆಯನ್ನು ಕೊಡ್ತಾರೆ. ಅಲ್ಲಿ ಹೋಗವರು ಸೈನ್ಯದ ಗರುಡ ವ್ಯೂಹವನ್ನು ರಚನೆ ಮಾಡ್ತಾರೆ. ಮತ್ತೆ ಆ ವ್ಯೂಹದ ಅಗ್ರಭಾಗದಲ್ಲಿ ಅಂದರೆ ಕೊಕ್ಕಿರುತ್ತಲ್ಲ ಆ ಜಾಗದಲ್ಲಿ ಅವರು ಸ್ವತಃ ನಿಂತ್ಕೊಳ್ತಾರೆ. ಮತ್ತು 2 ನೇತ್ರಗಳ ಜಾಗದಲ್ಲಿ ದ್ರೋಣಾಚಾರ್ಯರು ಮತ್ತು ಕೃತವರ್ಮರು ನಿಂತ್ಕೊಳ್ತಾರೆ. ಇನ್ನು ಶಿರೋಭಾಗದಲ್ಲಿ ಅಶ್ವತ್ಥಾಮ ಮತ್ತು ಕೃಪಾಚಾರ್ಯರು ನಿಂತ್ಕೊಳ್ತಾರೆ. ಇವರ ಜೊತೆ ತ್ರೈಗರ್ತ, ಕೈಕೇಯ ಮತ್ತು ವಾರ್ದಾನ ಅನ್ನೋನು ಇರ್ತಾನೆ. ಮದ್ರಕ, ಸಿಂಧು, ಸೌಮೀರ ಮತ್ತು ಪಂಚನದ ದೇಶೀಯ ವೀರರ ಜೊತೆ ಭೂರಿಶ್ರವ, ಶಲ, ಶಲ್ಯ, ಭಗದತ್ತ, ಜಯದ್ರಥ ಇವರು ಕಂಠದ ಭಾಗದಲ್ಲಿ ಆ ಕಂಠದ ಒಂದು ಜಾಗ ಎಲ್ಲಿರುತ್ತೋ ಅಲ್ಲಿ ನಿಂತ್ಕೊಳ್ತಾರೆ. ಆಮೇಲೆ ತನ್ನ ಸೋದರರು ಮತ್ತು ಅನುಚರರ ಜೊತೆ ಏನು ಮಾಡ್ತಾನೆ ದುರ್ಯೋಧನ ಪೃಷ್ಠಭಾಗದಲ್ಲಿ ನಿಂತ್ಕೊಳ್ತಾನೆ. ಕಾಂಬೋಜ, ಶಖ ಮತ್ತು ಶೂರಸೇನ ದೇಸಿಯ ಯೋಧರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ವಿಂದ ಮತ್ತು ಅನುವಿಂದ ವ್ಯೂಹದ ಪುಚ್ಛಭಾಗದಲ್ಲಿ ನಿಂತ್ಕೊಳ್ತಾರೆ. ಅದು ಒಂದು ಪಕ್ಷಿಯ ಆಕಾರದಲ್ಲಿ ಗರುಡ ಅಲ್ವಾ, ಗರುಡ ವ್ಯೂಹ ರಚನೆ ಮಾಡಿದ್ದಾರೆ. ಸೊ ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮಗಧ ಮತ್ತು ಕಲಿಂಗ ದೇಶದ ಸೈನ್ಯ ಮತ್ತು ದಾಸೇರಕ ಗಣ ಇರುತ್ತಲ್ಲ ಅವರೆಲ್ಲರೂ ಕೂಡ ಬಲರೆಕ್ಕೆಯ ಜಾಗದಲ್ಲಿ ನಿಂತ್ಕೊಳ್ತಾರೆ. ಮತ್ತು ಕಾಲುಷ, ವಿಕುಂಜ, ಮುಂಡ, ಕುಂಡಿವೃಷ ಮುಂತಾದ ಯೋಧರೆಲ್ಲ ಬೃಹತ್ ಬಲನ ಜೊತೆ ಎಡರೆಕ್ಕೆಯ ಸ್ಥಳದಲ್ಲಿ ನಿಂತ್ಕೊಳ್ತಾರೆ. ಈಗ ಅರ್ಜುನ ನೋಡ್ತಾನೆ ಕೌರವ ಸೈನ್ಯದ ವ್ಯೂಹ ರಚನೆಯನ್ನು ಮಾಡಿದರೆ. ಆ ವ್ಯೂಹ ರಚನೆಯನ್ನು ನೋಡಿ ಅವಾಗೇನು ಮಾಡ್ತಾನೆ, ದೃಷ್ಟದ್ಯುಮ್ನನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ತನ್ನ ಸೈನ್ಯವನ್ನು ಅರ್ಧಚಂದ್ರಾಕಾರದ ವ್ಯೂಹವನ್ನು ರಚಿಸ್ತಾನೆ. ಅದರ ದಕ್ಷಿಣದ ಶಿಖರದ ಮೇಲೆ ಭೀಮಸೇನ ಸುಶೋಭಿತನಾಗ್ತಾನೆ. ಅವನ ಜೊತೆ ಅನೇಕ ಅಸ್ತ್ರಶಸ್ತ್ರಗಳಿಂದ ಸಂಪನ್ನರಾದಂತಹ ಬೇರೆ ಬೇರೆ ದೇಶದ ರಾಜರು ಕೂಡ ಇರ್ತಾರೆ. ಭೀಮಸೇನನ ಹಿಂದೆ ಮಹಾರಥಿ ವಿರಾಟ ಮತ್ತು ದ್ರುಪದ ಕೂಡ ನಿಂತ್ಕೊಳ್ತಾರೆ. ಅವರ ನಂತರ ನೀಲ ಮತ್ತು ನೀಲನ ನಂತರ ದೃಷ್ಟಕೇತು ಮತ್ತು ದೃಷ್ಟಕೇತುವಿನ ಜೊತೆ ಛೇದಿ, ಕಾಶಿರಾಜ ಮತ್ತು ಕರುಷ ಈ ರೀತಿಯ ಬೇರೆ ಬೇರೆ ದೇಶಗಳ ಸೈನಿಕರೆಲ್ಲರೂ ಇರ್ತಾರೆ. ದೃಷ್ಟದ್ಯುಮ್ನ ಮತ್ತು ಶಿಖಂಡಿ ಪಾಂಚಾಲ ಮತ್ತು ಪ್ರಭದ್ರಕ ದೇಶೀಯ ಯೋಧರ ಜೊತೆ ಸೈನ್ಯದ ಮಧ್ಯಭಾಗದಲ್ಲಿ ಸ್ಥಿತರಾಗ್ತಾನೆ. ಆನೆಗಳ ಸೈನ್ಯದ ಜೊತೆ ಧರ್ಮರಾಜ ಯುಧಿಷ್ಠಿರ ಕೂಡ ಅಲ್ಲೇ ಇರ್ತಾನೆ. ಅವನ ನಂತರ ಸಾತ್ಯಕಿ ಮತ್ತು ದ್ರೌಪದಿಯ 5 ಜನ ಮಕ್ಕಳು ಕೂಡ ಇರ್ತಾರೆ. ಆಮೇಲೆ ಅಭಿಮನ್ಯು ಮತ್ತು ಈರಾವತ ಕೂಡ ಇರ್ತಾರೆ. ಇದಾದ ಮೇಲೆ ಕೈಕೆಯ ವೀರರ ಜೊತೆ ಘಟೋತ್ಕಜ ಕೂಡ ಇರ್ತಾನೆ. ಅಂತ್ಯದಲ್ಲಿ ವ್ಯೂಹದ ವಾಮ ಶಿಖರದ ಮೇಲೆ ಅರ್ಜುನ ಇರ್ತಾನೆ. ಅವನ ರಕ್ಷಕನಾಗಿ ಭಗವಂತ ಶ್ರೀಕೃಷ್ಣ ಕೂಡ ಇರ್ತಾನೆ. ಈ ರೀತಿ ಪಾಂಡವರು ಈ ಮಹಾವ್ಯೂಹದ ರಚನೆಯನ್ನ ಮಾಡ್ತಾರೆ. ಅಂದರೆ ಕೌರವರು ಗರುಡ ವ್ಯೂಹವನ್ನು ರಚನೆ ಮಾಡಿದ್ದನ್ನು ನೋಡಿ ಈಗ ಪಾಂಡವರು ಏನು ಮಾಡಿದ್ರು, ಅರ್ಧಚಂದ್ರಾಕಾರದ ವ್ಯೂಹದ ರಚನೆಯನ್ನ ಮಾಡ್ತಾರೆ. ನಂತರ ಯುದ್ಧ ಆರಂಭ ಆಗುತ್ತೆ. ರಥದ ಜೊತೆ ರಥ, ಆನೆಗಳ ಜೊತೆ ಆನೆ. ಅಂದರೆ ಏನರ್ಥ, ರಥದಲ್ಲಿ ಕೂತ್ಕೊಂಡು ಯಾರು ಯುದ್ಧ ಮಾಡ್ತಾರೋ ಅವರು ರಥದಲ್ಲಿ ಕೂತ್ಕೊಂಡಿರೋರ ಜೊತೆನೇ ಯುದ್ಧ ಮಾಡ್ತಾ ಇದ್ರು. ಆನೆ ಮೇಲೆ ಕೂತ್ಕೊಂಡಿರೋರು ಆನೆ ಮೇಲೆ ಕೂತ್ಕೊಂಡಿರೋರ ಜೊತೆನೇ ಯುದ್ಧ ಮಾಡ್ತಾ ಇದ್ರು. ಆ ರಥಗಳ ಒಂದು ಗರಗರ ಅನ್ನುವಂಥ ಸದ್ದು ಬರುತ್ತಲ್ಲ, ಅದರ ಜೊತೆ ದುಂದುಬಿಗಳ ಸ್ವರ ಕೂಡ ಆಕಾಶದಲ್ಲಿ ಮೊಳಗ್ತಾ ಇತ್ತು. ಎರಡೂ ಪಕ್ಷದ ನರವೀರರಲ್ಲಿ ಘೋರ ಯುದ್ಧ ಅನ್ನೋದು ಶುರುವಾಯಿತು. ಅದೇ ಸಮಯಕ್ಕೆ ಸರಿಯಾಗಿ ಅರ್ಜುನ ಕೌರವ ಪಕ್ಷದ ರಥಿಗಳ ಸೈನ್ಯವನ್ನು ಸಂಹಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಕೌರವ ವೀರರು ಕೂಡ ಪ್ರಾಣವನ್ನೂ ಕೂಡ ಲೆಕ್ಕಿಸದೆ ಪಾಂಡವರ ಜೊತೆ ಹೋರಾಡೋದಕ್ಕೆ ನಿಂತ್ಕೊಳ್ತಾರೆ. ಅವರು ಏಕಾಗ್ರ ಚಿತ್ತದಿಂದ ಎಷ್ಟು ಘೋರವಾಗಿ ಯುದ್ಧ ಮಾಡಿದ್ರು ಅಂತಂದರೆ ಪಾಂಡವ ಸೈನ್ಯದ ಕಾಲುಗಳು ಕಿತ್ತು ಬರುತ್ತೆ. ಅಂದರೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಅವರು ಘೋರವಾಗಿ ಯುದ್ಧ ಮಾಡ್ತಾರೆ. ಅವರಲ್ಲಿ ಕೋಲಾಹಲನೇ ಎದ್ದೋಳುತ್ತೆ. ಆಗ ಭೀಮಸೇನ, ಘಟೋತ್ಕಜ, ಸಾತ್ಯಕಿ, ಚೇಕಿತಾನ ಮತ್ತು ದ್ರೌಪದಿಯ 5 ಜನ ಮಕ್ಕಳು ಕೂಡ ನಿಮ್ಮ ಮಕ್ಕಳ ಸೈನ್ಯವನ್ನು ಯಾವ ರೀತಿ ಓಡಿಸಿದ್ರು ಅಂದರೆ
ಹೇಗೆ ದೇವತೆಗಳು ದಾನವರನ್ನ ಓಡಿಸ್ತಾರೋ ಹಾಗೆ ಅವರು ನಿಮ್ಮ ಸೈನ್ಯವನ್ನ ಓಡಿಸಿದ್ರು. ಈ ರೀತಿ ಒಬ್ಬರನ್ನೊಬ್ಬರು ಹೊಡೆದಾಡ್ತಾ ಕೊಲ್ತಾ ರಕ್ತಸಿಕ್ತವಾದ ಕ್ಷತ್ರಿಯ ವೀರರು ಬಹಳ ಭಯಂಕರವಾಗಿ ಕಾಣಿಸ್ತಾ ಇದ್ರು ಅಂತನ್ಬಿಟ್ಟು ಹೇಳ್ತಾನೆ. ಅಂದ್ರೆ ಮೊದಲಿಗೆ ಪಾಂಡವರೇ ಕೌರವರ ಮೇಲೆ ಅಷ್ಟು ಜೋರಾಗಿ ಯುದ್ಧ ಮಾಡ್ತಾರೆ, ಅವ್ರ ಕಡೆಯವ್ರನ್ನೆಲ್ಲ ಕೊಂದು ಹಾಕ್ತಾರೆ ಅಂತನ್ಬಿಟ್ಟು ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.